ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಸಂತೋಷ್. ನೀವು ನೋಡ್ತಾ ಇದ್ದೀರಾ ಡ್ರಾಯ್ಡ್ ಕನ್ನಡ. ಸೊ ಇವತ್ತಿನ ನೋಡಿದಲ್ಲಿ ಒಂದು ಕ್ರೇಜಿ ಸ್ಮಾರ್ಟ್ ಫೋನ್ OnePlus ಕಡೆಯಿಂದ ಲಾಂಚ್ ಆಗಿದೆ. ಐ ಥಿಂಕ್ ಭಾಳಷ್ಟು ಮೋಸ್ಟ್ ಎಕ್ಸ್ಪೆಕ್ಟೆಡ್, ತುಂಬ ಹೈಪ್ನ ಕ್ರಿಯೇಟ್ ಮಾಡುವಂತಹ ಒಂದು ಸಿನಿಮಾ ಥರದ ಒಂದು ಫೋನ್, ಎಸ್ಪೆಷಲಿ OnePlus ಕಡೆಯಿಂದ. OnePlusಲ್ಲಿ ಬಡ್ಜೆಟ್ ಫೋನ್ಸ್ ಬರ್ತದೆ ಅಂದರೆ ಒಂದು ಸರ್ಪ್ರೈಸಿಂಗ್, ಅಷ್ಟು ಕಡಿಮೆ ಬೆಲೆ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಭಾಳಷ್ಟು ಜನಕ್ಕೆ ಇತ್ತು. ಬಟ್ ಏನೇ ಬ್ರ್ಯಾಂಡ್ ವ್ಯಾಲ್ಯೂಗೆ ಕೂಡ ಇದು ಕಡೆ, ಬಟ್ OnePlus ಒಂದು ಮಾಸ್ಟರ್ ಮೈಂಡ್ ಪ್ಲ್ಯಾನ್ ಏನಪ್ಪ ಅಂತಂದರೆ, ಇದು ಆಲ್ಮೋಸ್ಟ್ ಒಂದು ಐಫೋನ್ ಥರನೇ ಒಂದು ಯೋಚನೆ ಕೂಡ ಇದೆ. ಏನಪ್ಪ ಅಂತಂದರೆ ಇದು ಕಡೆ ಯೂಸರ್ನ ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದೆ ಆ್ಯಂಡ್ ಸರಿಯಾದ ಒಂದು ಸ್ಪೆಸಿಫಿಕೇಶನ್ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ. ಯಾಕೆಂದರೆ ಮಿಡ್ ರೇಂಜ್ ಅಂದ್ಕೂಡಲೇ ಕೆಲವೊಂದು ಫೋನ್ಸ್ಗಳು ಕೊಡ್ತಕ್ಕಂಥ ಒಂದು ಹೆವಿ ಲಿಸ್ಟ್ಗಳು ಇರ್ತದೆ ಈ ಸ್ಪೆಸಿಫಿಕೇಶನ್ ಅಂತ ಬಂದಾಗ. ಬರೀ ನೋಡೋದಕ್ಕೆ ಮಾತ್ರ ಹಂಗಿರ್ತದೆ, ಬಟ್ ಅದನ್ನು ಆ ಒಂದು ಪ್ರೈಸ್ಗೂ ಮತ್ತು ಅವ್ನು ಕೊಟ್ಟಿರೋ ಸ್ಪೆಸಿಫಿಕೇಶನ್ ಕೆಲವೊಂದ್ಸರಿ ಮ್ಯಾಚ್ ಆಗಲ್ಲ. ಬಟ್ ಆ ಒಂದು ಕೆಲಸದಲ್ಲಿ OnePlus ಬಿಟ್ಟು ಒಂದು ಗ್ರೇಟ್ ಡಿಸಿಷನ್ನು, ಒಂದು ಗ್ರೇಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಒಂದು ಸ್ಪೆಸಿಫಿಕೇಶನ್ನು. ಆ್ಯಂಡ್ ನೆಗೆಟಿವ್ ಪಾಯಿಂಟ್ಸ್ ಇಲ್ಲ ಅಂತಿಲ್ಲ, ಅದು ಕೂಡ ಇದೆ, ಬಟ್ ಅದನ್ನು ಮುಂದೆ ಹೇಳ್ತೀನಿ. ಬಟ್ ಪಾಸಿಟಿವ್ ಆಗ್ಬಿಟ್ಟು ನಿಮಗೆ 90% ನಿಮಗೆ ಆಲ್ಮೋಸ್ಟ್ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಪ್ರಕಾರ ಆ ಒಂದು ಪ್ರೈಸ್ಗೆ ನನ್ನ ಪ್ರಕಾರ ದಿ ಬೆಸ್ಟ್ ಅಂತ ಅನಿಸುತ್ತೆ. ಸೊ ಮುಂದೆ ಕಂಪ್ಲೀಟ್ ಡೀಟೇಲ್ಸ್ ನಾನು OnePlus Nord ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಹೊಸಬರಾಗಿದ್ದರೆ ಇದೇ ರೀತಿಯ ಹೆಚ್ಚಿನ ಮೊಬೈಲ್ಸು, ಟೆಕ್ನಾಲಜಿ, ಲ್ಯಾಪ್ಟಾಪ್ಸ್ ಪ್ರತಿಯೊಂದನ್ನು ನೀವು ಕನ್ನಡದಲ್ಲಿ ಉತ್ತಮ ಕ್ವಾಲಿಟಿಯ ವೀಡಿಯೋಸ್ ಕೂಡ ನೋಡಬೇಕಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೀ ಆಗಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ ಆ್ಯಂಡ್ ಆಮೇಲೆ ಶೇರ್ ಮಾಡಿ, ಈಗ ಕಮೆಂಟ್ ಮಾಡಿ ತಿಳಿಸಿ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ, ಚಾನಲ್ಗಳ ಬಗ್ಗೆ ಏನಾದರೂ ಫೀಡ್ಬ್ಯಾಕ್ ಇದ್ದರೆ ಕೊಡ್ತಾ ಇರಿ, ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಟ್ರೈನ ಮಾಡ್ತಾ ಇರ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. OnePlus Nord ಬಗ್ಗೆ ಮಾತಾಡೋಣ. ಓಕೆ, ಸೊ ಆ್ಯಂಡ್ ಪ್ರತಿಯೊಂದು ವೀಡಿಯೋನ ಅಥವಾ ಲೈಕ್ ಮಾಡೋದ ನಿಮಗೆ ಯಾವುದೇ ರೀತಿ ಚಾರ್ಜ್ ಆಗೋದಿಲ್ಲ. ಅದ್ರ ಬದಲಾಗಿ ಏನಾಗ್ತದೆ, ಭಾಳಷ್ಟು ಜನಕ್ಕೆ ರೀಚ್ ಆಗುತ್ತೆ ಮಾಡೋದ್ರಿಂದ. ದಯವಿಟ್ಟು ಮಾಡಿ. ಚೆನ್ನಾಗಿ ಒಂದು ಸೂಪರಾಗಿ ಹಾಕಿರ್ತಕ್ಕಂಥ ಮಸಾಲ ಹಾಕಿರ್ತಕ್ಕಂಥ ಒಂದು ಅಡುಗೆನ ಹೇಗೆ ತಿಂದು ಬಂದಾಗ ಒಂದು ಸಂತೃಪ್ತಿ ಆಗುತ್ತೋ ಆ ರೀತಿ ಒಂದು ಆಗಬೇಕು ಅನ್ನೋದು ಒಂದು OnePlusನ ಒಂದು ಮಾಸ್ಟರ್ ಮೈಂಡ್. ಹಾಗಾಗಿ ಸರಿಯಾಗಿರ್ತಕ್ಕಂಥ ಒಂದು ಸ್ಪೆಸಿಫಿಕೇಶನ್ ಬ್ಯಾಲೆನ್ಸ್ನ ಮಾಡಿದ್ದಾರೆ, ಸರಿಯಾಗಿರ್ತಕ್ಕಂಥ ಒಂದು ಪ್ರೈಸ್ನ ಕೊಟ್ಟಿದ್ದಾರೆ ಆ್ಯಂಡ್ ಡಿಫ್ರೆಂಟಾಗಿ ಲಾಂಚ್ ಮಾಡಿದ್ದಾರೆ. ಆ್ಯಂಡ್ ಯಾರು ಕೂಡ ಒಂದು ಫೀಲ್ ಆಗ್ಬೋದು ಇದು ಮಿಡ್ ರೇಂಜ್ ಫೋನು, ಬಡ್ಜೆಟ್ ಫೋನು ಅಂತ. ಅದೇ ರೀತಿ ಒಂದು ಪ್ರೀಮಿಯಂ ಫೀಲಲ್ಲಿ ಅದನ್ನು ಲಾಂಚ್ ಕೂಡ ಮಾಡಲಾಗಿದೆ. ಸೊ ಇವಾಗ ಮೇನ್ ಪಾಯಿಂಟಿಗೆ ಬರೋಣ. ಮೇಜರಾಗಿ ಫಸ್ಟ್ ನಾವು OnePlus ಬಗ್ಗೆ ಮಾತಾಡೋದಾದ್ರೆ, ಈ ಒಂದು ಫೋನ್ನ ಡಿಸೈನ್ ಬಂದ್ಬಿಟ್ಟು, ಡಿಸೈನಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇಲ್ಲ, ಡಿಸೈನ್ ಬಗ್ಗೆ ನಾವು ಅವಶ್ಯಕತೆನೇ ಇಲ್ಲ. ಏನಕ್ಕೆ ಅಂತಂದರೆ ಅದರ್ ದೆನ್ ಡಿಸೈನ್, ಒಂದು ಇಲ್ಲಿ ಮಾತಾಡ್ತಿರ್ತಕ್ಕಂಥದ್ದು ಒಂದು ಕಂಪ್ಲೀಟ್ ಕಾನ್ಫಿಗರೇಷನ್ ಆಗಿರ್ಬೋದು. ಏನಪ್ಪ ಅಂದರೆ ನಿಮಗೆ 6.44 ಇಂಚಸ್ನ ಫ್ಲೂಯಿಡ್ ಸೂಪರ್ AMOLED ಡಿಸ್ಪ್ಲೇ ಕೊಟ್ಟಿರೋದು. ಅದು 22-24 ರೇಂಜಲ್ಲಿ 64,999, 27,999, 29,999 ಒಂದು 3 ವೇರಿಯಂಟ್ ನಿಮಗೆ ಸಿಗುತ್ತೆ. 6GB 64GB ಮತ್ತು 8GB 128GB ಮತ್ತು 12GB 256GB 3 ವೇರಿಯಂಟ್ಗಳು. ಸೊ ಇದರಲ್ಲಿ ಕೆಲವೊಂದು ಪ್ರೈಸ್ ಬಂದ್ಬಿಟ್ಟು ಮೇ ಬಿ ನಿಮಗೆ ಜಾಸ್ತಿ ಅಂತ ಅನಿಸ್ಬೋದು, ಬಟ್ OnePlusನ ಒಂದು ಬ್ರ್ಯಾಂಡ್ ಲೆಕ್ಕದಲ್ಲಿ ಇದು ನನ್ನ ಪ್ರಕಾರ ಒಂದು ಮಿಡ್ ರೇಂಜಲ್ಲಿ ಒಂದು ಸರಿಯಾದ ಫೋನ್ ಅಂತ ನನಗೆ ಅನಿಸುತ್ತೆ. ಏನಕ್ಕೆ ಅಂದರೆ ಒಂದು ಕಂಪ್ಲೀಟಾಗಿ ಒಂದು ಬ್ಯಾಲೆನ್ಸ್ ಸ್ಪೆಸಿಫಿಕೇಶನ್ ಇದೆ. ಬಿಕಾಸ್ OnePlus ಅಂತಹ ಒಂದು ಪ್ರೀಮಿಯಂ ಒಂದು ಬ್ರ್ಯಾಂಡ್ ವ್ಯಾಲ್ಯೂನ ಮೇಂಟೈನ್ ಮಾಡಿದೆ. ಕ್ರೇಜಿ ಡಿಸ್ಪ್ಲೇ ಒಂದಿಗೆ, ಅದು ಸೂಪರ್ AMOLED 90Hz ಒಂದು ಫ್ಲೂಯಿಡ್ ಡಿಸ್ಪ್ಲೇ, ಒಂದು ಅವದೇ ಒಂದು ಟ್ರೇಡ್ ಮಾರ್ಕ್. ಇಲ್ಲಿ ಮೇಜರ್ಲಿ ಇದಾಗೋದು Android 10 ಜೊತೆಗೆ Oxygen OS ನಿಮಗೆ ಸಿಗ್ತಾ ಇರೋದು ಈ ಒಂದು ಪ್ರೈಸಲ್ಲಿ. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಒಂದು ಕ್ಯಾಮ್ರಾ ಸೆಟಪ್ ಆಗಿರ್ಬೋದು, ಕೂಡ ಕ್ಯಾಮ್ರಾನು ಕೂಡ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಕೊಡುತ್ತೆ. ಬಿಕಾಸ್ OnePlusನ ಒಂದು ಸಾಫ್ಟ್ವೇರ್ ಆಗಿದ್ದು, ಹಾರ್ಡ್ವೇರ್ ಆಗಿದ್ದು ತುಂಬ ಆಪ್ಟಿಮೈಸ್ಡ್ ಆಗಿರುತ್ತೆ. ಒಂದು ಪಿಕ್ಚರ್ಗಳು ನಿಮಗೆ ಶಾರ್ಪ್ ಆಗಿರುತ್ತೆ. ಬಟ್ ನನ್ನ ಪ್ರಕಾರ ಇದು ಎಕ್ಸಾಕ್ಟಾಗಿ OnePlus ಏನೊಂದು ಮೇನ್ ಫ್ಲಾಗ್ಶಿಪ್ ಫೋನ್ಸ್ಗಳಿಗೆ ಎಕ್ಸಾಕ್ಟಾಗಿ ಒಂದು ಕಾಂಪಿಟೇಷನ್ ಕೊಡುತ್ತೆ. ಬಿಕಾಸ್ ಎರಡನ್ನೂ ಕಂಪೇರ್ ಮಾಡಲಿಕ್ಕಾಗಲ್ಲ, ಸ್ವಲ್ಪ ಒಂಚೂರು ವ್ಯತ್ಯಾಸ ಇದ್ರೂ ಇರುತ್ತೆ ಒಂದು ಫೋಟೋ ಇದರಲ್ಲಿ. ಅದಾದಮೇಲೆ ನಿಮಗೆ ಇನ್ನು ರ್ಯಾಮ್ ರೋಮು ನಿಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ 6GB ಮತ್ತು 64GB ಮತ್ತು 8GB ಮತ್ತು 128GB. ಸೊ ಈ ರೀತಿ ಒಂದು 3 ವೇರಿಯಂಟ್ಗಳು, ಒಂದು ಡಿಫ್ರೆಂಟ್ ವೇರಿಯಂಟ್ ಅಂತ ನನಗೆ ಅನಿಸ್ತಾ ಇದೆ. ಬಿಕಾಸ್ 2 ವೇರಿಯಂಟ್ಗಳನ್ನ ಇವಾಗ ಲಾಂಚ್ ಮಾಡಿದ್ರೆ, ಇನ್ನೊಂದು ವೇರಿಯಂಟ್ ಬಿಟ್ಟು ತುಂಬ ಲೇಟಾಗಿ ಲಾಂಚ್ ಮಾಡಿದ್ದಾರೆ. ಸೊ ವೆಯ್ಟ್ ಮಾಡಿ, ಯಾರಾದರೂ ಬಿಗಿನಿಂಗ್ ಒಂದು ರೇಂಜ್, ಯೂಶ್ವಲಿ ನನ್ನ ಪ್ರಕಾರ ಭಾಳಷ್ಟು ಜನಕ್ಕೆ ಈ 24,999 ಮೇಲೇ ಕಂಡಿರ್ತದೆ. ಸೊ ವೆಯ್ಟ್ ಮಾಡಬೇಕಾಗುತ್ತೆ ಸೆಪ್ಟೆಂಬರ್ ತನಕ, ಆಗಸ್ಟ್ ಸೆಪ್ಟೆಂಬರ್ ವೆಯ್ಟ್ ಮಾಡಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಕ್ಯಾಮ್ರಾ ಬಗ್ಗೆ ಹೇಳ್ತಾ ಇದ್ದೆ. 48+8+5+2 ಮೆಗಾಪಿಕ್ಸೆಲ್ನ 4 ಕ್ಯಾಮ್ರಾಗಳ ಸೆಟಪ್ ನಮಗೆ ಇದರಲ್ಲಿ ಸಿಗುತ್ತೆ. ಆ್ಯಂಡ್ ಕ್ಯಾಮ್ರಾ ಎನಿವೇ ಪರ್ಫಾರ್ಮೆನ್ಸ್ ನಿಮಗೆ ಆಲ್ರೆಡಿ ಗೊತ್ತಿರ್ತದೆ, OnePlusನಲ್ಲಿ ಯಾವ ರೀತಿ ಸಿಗುತ್ತೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ ನಿಮಗೆ ಬೆಟರ್ ಪರ್ಫಾರ್ಮೆನ್ಸ್ ಅಂತೂ ಕ್ಯಾಮ್ರಾದಲ್ಲಿ ಸಿಗುತ್ತೆ. ಆ್ಯಂಡ್ ಇನ್ನು ಮೇನ್ ಫ್ರಂಟ್ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ, ಡ್ಯುಯಲ್ ಸೆಲ್ಫಿ ಕ್ಯಾಮ್ರಾ ಸಿಗ್ತಾ ಇದೆ. ಅದು ಕೂಡ ಕ್ರೇಜಿ 32+8 ಮೆಗಾಪಿಕ್ಸೆಲ್ ಕ್ಯಾಮ್ರಾ. ಒಂಥರ ಸಿಮಿಲರ್ ಆಗಿ ನಿಮಗೆ OnePlus ಮತ್ತು ಒಪ್ಪೋ ಸ್ಮಾರ್ಟ್ ಫೋನ್ಗಳು ಒಂದು ರೆಫರೆನ್ಸ್ ಅಂತ ಬ್ರ್ಯಾಂಡಿಂಗ್ ಹಾಕಿದ ಮೇಲೆ ಕೆಲವೊಂದು ಫೀಚರ್ಸ್ ಒಂದು ಸ್ವಲ್ಪ ಮಾಡ್ರೇಟ್ ಮಾಡಲಾಗಿದೆ, ರೀಬ್ರ್ಯಾಂಡಿಂಗ್ ಥರನೇ. ಬಟ್
ಚೆನ್ನಾಗಿದೆ ನೋಡಲಿಕ್ಕೆ. ನನ್ನ ಪ್ರಕಾರ ಒನ್ ಪ್ಲಸ್ಗೆ ಕರೆಕ್ಟಾಗಿ ಪ್ರೀಮಿಯಮ್ಗೆ ಒಂದು LED ಡಿಸ್ಪ್ಲೇ ಆಗಿರ್ಬೋದು, ಒಂದು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್, ಒಂದು ಕ್ರೇಜಿ ಫಾಸ್ಟ್ ಒಂದು ಆಕ್ಸಿಜನ್ ವಾಯ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅಲ್ಟಿಮೇಟ್ ಆಗಿದೆ ನನ್ನ ಪ್ರಕಾರ. ಸೊ ಇದು ಒಂದು ಕಂಪ್ಲೀಟ್ ಮಾಹಿತಿ. ಇನ್ನು 4115 mAh ಬ್ಯಾಟ್ರಿ, 4115 mAh ಬ್ಯಾಟ್ರಿ ಜೊತೆಗೆ 30T ಒಂದು 30 ವ್ಯಾಟ್ ಒಂದು ಫಾಸ್ಟ್ ಚಾರ್ಜಿಂಗ್ ಕೂಡ ಇದ್ರ ಜೊತೆಗೆ ನಿಮಗೆ ಬಾಕ್ಸಲ್ಲಿ ಸಿಗುತ್ತೆ. ಸೊ ಇದೊಂದು ಕ್ರೇಜಿ ವಿಚಾರ. ಆ್ಯಂಡ್ ಇದರಲ್ಲಿ ಒಂದು ನೆಗೆಟಿವ್ ಪಾಯಿಂಟ್ ಏನಪ್ಪ ಅಂತಂದರೆ ನಿಮಗೆ ಸ್ಪೀಕರ್ ಬಂದ್ಬಿಟ್ಟು ಒಂದು ಸಿಂಗಲ್ ಗ್ರಿಲ್ ಸ್ಪೀಕರ್ ಸಿಗುತ್ತೆ, ಎರಡು ಕಡೆ ನಿಮಗೆ ಸ್ಪೀಕರ್ ಸಿಗುತ್ತೆ, ಸೌಂಡಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಹೆಡ್ಫೋನ್ ಜಾಕ್ ನಿಮಗೆ ಸಿಗೋದಿಲ್ಲ. ಇದು ಎರಡು ವಿಚಾರಗಳು ನಿಮಗೆ ಸ್ವಲ್ಪ ನೆಗೆಟಿವ್ ಅಂತ ಈ ಒಂದು ಫೋನಲ್ಲಿ ಅನ್ನಿಸ್ಬೋದು. ಬಿಕಾಸ್ ಒಂದು ಪ್ರೀಮಿಯಂ ಸೆಗ್ಮೆಂಟ್, ಒಂದು ವೇ ಆಫ್ ಸ್ಟೈಲಲ್ಲಿ ಒನ್ ಪ್ಲಸ್ ಆಪರೇಟ್ ಆಗೋದ್ರಿಂದ ಸೊ ಈ ಒಂದು ಫೋನು ಈ ಒಂದು ಪ್ರೈಸ್ಗೆ ಒನ್ ಪ್ಲಸ್ ಬ್ರ್ಯಾಂಡ್ಗೆ ನೀವು ಕೊಡ್ಬೋದು ಅಂತ ನನಗೆ ಅನಿಸುತ್ತೆ. ಸೊ ನಾಟ್ ಬ್ಯಾಡ್. ಇನ್ ಕೇಸ್ ಏನಾದರೂ ಬೆಟರ್ ಆಪರ್ಚುನಿಟಿ ಇದ್ದಿದ್ರೆ ಡೆಫಿನೆಟ್ಲಿ ನಾವು ಸಜೆಸ್ಟ್ ಮಾಡ್ತಾ ಇದ್ವಿ. ಈ 30,000 ರೂಪಾಯಿ ಒಳಗಡೆ ನಿಮಗೆ ಎಕ್ಸೆಪ್ಟ್ K20 ಪ್ರೋನ ನಾನು ಸಜೆಸ್ಟ್ ಮಾಡ್ತೀನಿ. ಬೇರೆ ಎಲ್ಲ ವಿಚಾರಗಳನ್ನ ಕಂಪೇರ್ ಮಾಡ್ತಾರೆ. ಬಟ್ ಒನ್ ಪ್ಲಸ್ ಅನ್ನೋ ಒಂದು ಈ ಅಡಿಕ್ಷನ್ ಅಂತ ಇರುತ್ತಲ್ಲ, ಒನ್ ಪ್ಲಸ್ ತೊಗೋಬೇಕು, ಒನ್ ಪ್ಲಸ್ ಯೂಸ್ ಮಾಡಬೇಕು ಅನ್ನೋದು, ಸೊ ಆ ಥರ ಇದ್ದರೆ ಡೆಫಿನೆಟ್ಲಿ ಅದಕ್ಕೆ ಹೋಗಿ ಒನ್ ಪ್ಲಸ್ಗೆ ಹೋಗಿ. ಏನಕ್ಕೆ ಅಂತಂದರೆ ಆ ಒಂದು ಸ್ಮೂತ್ನೆಸ್, ಏನೊಂದು ಸಾಫ್ಟ್ವೇರ್ ಸ್ಮೂತ್ನೆಸ್ ಏನಿದ್ರೆ ಈ ಒಂದು K20 ಸೀರೀಸಲ್ಲಿ ಕೂಡ ನಿಮಗೆ ಒಂದು ಕಂಪ್ಯಾರಬಲ್ ಆಗಿ ಅಂತಂದರೆ ಸೊ ನಾನು ಸಜೆಸ್ಟ್ ಮಾಡ್ಕೊಳ್ಬೇಕು. ಬಿಕಾಸ್ MI UI ಯೂಸರ್ ಇಂಟರ್ಫೇಸ್ ನನಗೆ ಇಷ್ಟ ಆಗೋದಿಲ್ಲ, ತುಂಬ ಥಿಕ್ಕಾಗಿರ್ತದೆ, ಒಂದು ಏನೋ ಹೆವಿ ಕಸ್ಟಮೈಸ್ಡ್ ಇರೋದು ನನಗೆ ಭಾಳ ಇಷ್ಟ ಆಗಲ್ಲ. ಸೊ ಆದಷ್ಟು ನಿಮಗೆ ಸ್ಟಾಕ್ ಆ್ಯಂಡ್ರಾಯ್ಡ್ ಫೀಲ್ ಬೇಕು, ಒಂದು ಪಿಕ್ಸೆಲ್ ಫೀಲ್ ಬೇಕು, ಒಂದು ಪ್ರೀಮಿಯಮ್ ಕ್ವಾಲಿಟಿ ಒಂದು ಫೋನ್ ಬೇಕು ಅಂದರೆ ಒನ್ ಪ್ಲಸ್ ಈಸ್ ದ ಬೆಸ್ಟ್ ಚಾಯ್ಸ್ ನನ್ನ ಪ್ರಕಾರ. ಕ್ಯಾಮ್ರಾ, ಪರ್ಫಾರ್ಮೆನ್ಸ್, ಎವ್ರಿಥಿಂಗ್ ವಿಲ್ ಬಿ ಫೈನ್. ಬಟ್ ಇನ್ ಕೇಸ್ ಏನಾದರೂ ಹೆವಿ ಗೇಮ್ ಆಡ್ತೀನಿ ಅನ್ನೋರು, ಅಂದರೆ 860 ಆ ರೇಂಜಿಗೆ ನೀವು ಪರ್ಫಾರ್ಮೆನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಈ ಒಂದು ಫೋನ್ ನಿಮ್ಗೆ ಆಗಿರೋದಿಲ್ಲ. ಬಟ್ ಒಂದು ಪ್ರೀಮಿಯಮ್ ಫೋನ್ ಒಂದು ಅಂದರೆ ಸೊ ಒನ್ ಪ್ಲಸ್ ನಾರ್ಡ್. ಸೊ ಇದು ನನ್ನ ಒಂದು ಕಂಪ್ಲೀಟ್ ಆನೆಸ್ಟ್ ಒಪಿನಿಯನ್ ಒನ್ ಪ್ಲಸ್ ನಾರ್ಡ್ನ ಬಗ್ಗೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡು ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಅಪ್ ಮಾಡ್ತಾರೆ. ಸೊ ಇದು ಒಂದು ಒನ್ ಪ್ಲಸ್ ನಾರ್ಡ್ನ ಒಂದು ಕಂಪ್ಲೀಟ್ ರಿವ್ಯೂ, ನನ್ನ ಒಂದು ಫಸ್ಟ್ ಲುಕ್ ಇಂಪ್ರೆಷನ್, ಆ ಒಂದು ಸ್ಪೆಸಿಫಿಕೇಷನ್ ಮತ್ತು ಬೇರೆ ಎಲ್ಲ ಒಂದು ರಿಸರ್ಚ್ ಮೇಲ್ಗಡೆ. ಓಕೆ, ನನ್ನ ಪ್ರಕಾರ ಈ ಒಂದು ಫೋನ್ ಬೆಸ್ಟ್ ಇರ್ತದೆ. ಬಿಕಾಸ್ ಒನ್ ಪ್ಲಸ್ನ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಅದಕ್ಕೆ ಯಾಕೆ ಇಷ್ಟು ಕೊಡಬೇಕು ಅಂತ. ಆ್ಯಂಡ್ ಇನ್ನೊಂದು ಕೊನೆ ಪಾಯಿಂಟ್ ಏನಪ್ಪ ಅಂತಂದರೆ ಇದು ಚೈನೀಸ್ ಬ್ರ್ಯಾಂಡ್, ತೊಗೊಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಅದನ್ನು ಬಿಟ್ಟರೆ ಪ್ರಾಡಕ್ಟ್ ವೈಸ್ ಚೆನ್ನಾಗಿದೆ. ಆದರೆ ಇಲ್ಲಿ ನಾನು ಪ್ರಮೋಷನ್ ಮಾಡ್ತಾ ಇಲ್ಲ, ತೊಗೊಳೋದು ಬಿಡೋದು ನಿಮ್ಗೆ ಬಿಟ್ಟಿದ್ದು. ಚಾಯ್ಸ್ ಈಸ್ ಯುವರ್ಸ್ ಬಿಕಾಸ್ ಇಟ್ ಇಸ್ ಚೈನಾ ಫೋನ್. ಇದಕ್ಕಿಂತ ಜಾಸ್ತಿ ಹೇಳೋಕ್ಕಾಗೋದಿಲ್ಲ. ಬಟ್ ಅದರ್ ದನ್ ದಟ್ ಒಂದು ಬೆಸ್ಟ್ ಫೋನ್ ಬೇಕು ಒಂದು ಕಡಿಮೆ ಪ್ರೈಸಲ್ಲಿ ಅಂತಂದರೆ ಇದರಲ್ಲಿ ಯೂಸ್ ಮಾಡಿರ್ತಕ್ಕಂಥ ಪ್ರೋಸ್ ಬಂದ್ಬಿಟ್ಟು ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ ಕಂಪ್ನಿದು, ಬಟ್ USA ಮತ್ತು ಡಿಸ್ಪ್ಲೇ ಬಂದ್ಬಿಟ್ಟು ನಿಮಗೆ LED ಸ್ಯಾಮ್ಸಂಗಿಂದ ಬರುತ್ತೆ, ಸೆನ್ಸರ್ ಕ್ಯಾಮ್ರಾ ಸೆನ್ಸರ್ ಬಂದ್ಬಿಟ್ಟು ಸೋನಿಯಿಂದ ಬರುತ್ತೆ. ಬಟ್ ಮ್ಯಾನುಫ್ಯಾಕ್ಚರ್ ಎಲ್ಲ ಕಾಂಪೊನೆಂಟ್ಸ್ ಹಾಕ್ಬಿಟ್ಟು ಮ್ಯಾನುಫ್ಯಾಕ್ಚರ್ ಮಾಡೋದು ಚೈನಾ ಕಂಪ್ನಿ. ಥಿಂಕ್ ಮಾಡಿ, ನಿಮ್ಮ ಇಷ್ಟ. ಒಳ್ಳೆ ಫೋನ್ ಬೇಕಿದ್ರೆ ಒನ್ ಪ್ಲಸ್ನ ತಗೊಳ್ಳಿ, ಇಲ್ಲ ಬಾಯ್ಕಾಟ್ ಚೈನಾ ನನಗಿದ್ರೆ ತಗೊಳಕ್ಕೆ ಹೋಗಬೇಡಿ. ಸೊ ಸ್ಯಾಮ್ಸಂಗ್ಗೆ ಇದೇ ಸೇಮ್ ಫೀಚರ್ಸ್ನ ಒಂದು 40,000 ಕೊಟ್ಟು ಓಕೆ. ಮತ್ತೆ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ.